ಜಪಾನಲ್ಲಿ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಇಂಡಿಯಾದಲ್ಲಿ ಸಿಗೋ ಸುಮಾರು ತರಕಾರಿಗಳಿಲ್ಲೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಕ್ಯಾಪ್ಸಿಕಮ್ಸು, ಬದನೆಕಾಯಿ, ಮೂಲಂಗಿ, ಪಾಲಕ್ ಸೊಪ್ಪು, ಆನಿಯನ್ನು, ಆಲೂಗೆಡ್ಡೆ, ಹೀಗೆ ತುಂಬ ತರಕಾರಿಗಳು ಸಿಗುತ್ತೆ. ಬಟ್ ಸೂಪರ್ ಮಾರ್ಕೆಟಲ್ಲಿ ಪ್ರೈಸ್ ತುಂಬ ಎಕ್ಸ್ಪೆನ್ಸಿವೇ ಇರುತ್ತೆ ಲೋಕಲ್ ಮಾರ್ಕೆಟ್ಗಿಂತ. ಆ್ಯಂಡ್ ಇಲ್ಲಿ ಎಡಿಬಲ್ ಸೇವಂತಿಗೆ ಹೂವು ಸಿಗುತ್ತೆ. ಇದನ್ನು ಅವರು ಟೀ ಮಾಡ್ಕೊಂಡು ಕುಡಿತಾರೆ. ಇದೆಲ್ಲ ವ್ಯಾಕ್ಯೂಮ್ ಪ್ಯಾಕ್ಡ್ ಬಾಯ್ಲ್ಡ್ ವೆಜಿಟೇಬಲ್ಸು. ಇದನ್ನು ಜಸ್ಟ್ ರೀಹೀಟ್ ಮಾಡಿ ಡೈರೆಕ್ಟಾಗಿ ತಿನ್ಬೋದು. ಆ್ಯಂಡ್ ಬ್ರೊಕೋಲಿ ಕೂಡ ತುಂಬ ಫ್ರೆಶ್ ಆಗಿರೋ ಬ್ರೊಕೋಲಿ ಸಿಗುತ್ತೆ ಇಲ್ಲಿ. ಆ್ಯಂಡ್ ಸೀ ಫುಡ್ ಸೆಕ್ಷನ್ ತುಂಬಾ ಆಪ್ಷನ್ಸ್ ಇದೆ. ಜಾಪನೀಸ್ ತುಂಬ ಸೀ ಫುಡ್ ತಿಂತಾರೆ. ಅವ್ರು ಡೈಲಿ ಫುಡಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಫಿಶ್ ಆಗಿರ್ಬೋದು, ಪ್ರಾನ್ಸು, ಆಕ್ಟೋಪಸ್ಸು, ಕ್ರ್ಯಾಬು, ಹೀಗೆ ತುಂಬ ವೆರೈಟೀಸ್ ಆಫ್ ಸೀ ಫುಡ್ ಸಿಗುತ್ತೆ. ಆ್ಯಂಡ್ ಫ್ರೂಟ್ ಸೆಕ್ಷನಿಗೆ ಬಂದರೆ ಇಲ್ಲಿ ಪಚ್ಚ ಬಾಳೆಹಣ್ಣು ಅಷ್ಟೇ ಸಿಗೋದು. ಕಿವಿ ಹಣ್ಣು, ಪರ್ಸಿಮನ್ಸು, ಪೈನಾಪಲ್ಲು ಮತ್ತು ಫ್ರೆಶ್ ಫ್ರೂಟ್ ಬಾಕ್ಸಸ್ಸು ಸಿಗುತ್ತೆ. ಈಗ ಕರೆಂಟ್ಲಿ ಸ್ಟ್ರಾಬೆರಿ ಸೀಸನ್, ಎಲ್ಲಿ ನೋಡಿದ್ರು ಸ್ಟ್ರಾಬೆರಿ. ಬಟ್ ಸೂಪರ್ ಮಾರ್ಕೆಟಲ್ಲಿ ಸ್ಟ್ರಾಬೆರೀಸ್ ತುಂಬ ಎಕ್ಸ್ಪೆನ್ಸಿವೇ ಇದೆ. ಆ್ಯಪಲ್ಸು ಸಹ ತುಂಬ ಟೇಸ್ಟಿಯಾಗಿರೋ ಆ್ಯಪಲ್ಸ್ ಸಿಗುತ್ತೆ. ಲೋಕಲ್ ಮಾರ್ಕೆಟ್ಸ್ಗಿಂತ ತುಂಬಾ ಕಾಸ್ಟ್ಲಿ ಇರುತ್ತೆ ಫ್ರೂಟ್ಸ್. ನೋಡ್ತಾ ಇದ್ದೀರಲ್ಲ, ಸ್ಟ್ರಾಬೆರೀಸ್ ಇದು ಒಂದು ಬಾಕ್ಸ್ಗೆ 680 ಪ್ಲಸ್ ಟ್ಯಾಕ್ಸ್ ಇದೆ. ಆ್ಯಂಡ್ ನಮ್ಮ ಕರೆನ್ಸಿಲಿ 300 ರುಪೀಸ್ ಮೇಲೆ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಜಾಪನೀಸ್ ರೈಸು. ಇದು ತುಂಬ ಸ್ಟಿಕ್ಕಿಯಾಗಿರುತ್ತೆ. ಇವರು ಒಣಗಿರಿ ಮಾಡಿಕೊಂಡು ಅದರಲ್ಲಿ ತಿಂತಾರೆ. ಇದು ಸೀವೀಡ್ಸು. ಒಣಗಿರಿ ಮೇಲೆ ಪಾಚಿ ಕಲರ್ ಒಂದು ಪೇಪರ್ ಥರ ಕವರ್ ಮಾಡಿರ್ತಾರೆ. ಇದನ್ನು ಅವ್ರು ರೆಗ್ಯುಲರ್ ಡೈಲಿ ಲೈಫಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಮತ್ತು ಇದು ಸ್ಪೈಸಸ್ ಸೆಕ್ಷನು. ಇಂಡಿಯನ್ ಸ್ಪೈಸಸ್ನ ತುಂಬ ಇಷ್ಟನೂ ಪಡ್ತಾರೆ ಇವರು. ಪೆಪ್ಪರು, ವೈಟ್ ಪೆಪ್ಪರು, ರೆಡ್ ಪೆಪ್ಪರು, ಏಲಕ್ಕಿ, ಚಕ್ಕೆ, ಲವಂಗ, ಕೇಸರಿ, ಬೇ ಲೀವ್ಸು, ಎಲ್ಲ ಥರ ಸ್ಪೈಸಸ್ಸು ಸಿಗುತ್ತೆ ಇಲ್ಲಿ. ನೋಡ್ತಾ ಇದ್ದೀರಾ, 698, 753 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇದೆ. ಅಂದರೆ 430 ರೂಪಾಯಿ ನಮ್ಮ ಇಂಡಿಯನ್ ರುಪೀಸಲ್ಲಿ ಈ ಚಿಕ್ಕ ಬಾಕ್ಸ್ಗೆ. ತುಂಬ ವೆರೈಟೀಸ್ ಆಫ್ ಟೀ ಇದೆ. ಅದರಲ್ಲಿ ಫ್ರೂಟ್ಸ್ ಟೀ, ಮಾಚಾ, ಸಿನಮನ್ ಟೀ, ಏನೇನೋ ತುಂಬಾ ಇದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ನಮ್ಮ ಇಂಡಿಯನ್ ಚಾಯ್ ಮತ್ತು ಡಾರ್ಜಿಲಿಂಗ್ ಟೀ. ಇದು ಬಂದು ಜ್ಯೂಸ್ ಸೆಕ್ಷನ್ನು. ಜ್ಯೂಸಸ್ ಇನ್ನೂ ತುಂಬಾ ಇದೆ. ಇದೆಲ್ಲ ಮಾಚಾ ಮತ್ತು ಕೋಹಿ ಮತ್ತು ಓಚಾ ಇದು ನೋಡ್ತಿದ್ದೀರಲ್ಲ, 2 ಲೀಟರ್ಸ್ ಬಾಟಲು. ಅದನ್ನು ರೆಗ್ಯುಲರಾಗಿ ಕುಡಿತಾರೆ ಅವರು. ಆ್ಯಂಡ್ ಇದು ಬಂದು ಸಪ್ಲಿಮೆಂಟ್ಸ್. ಏನೇನೆಲ್ಲ ಸಪ್ಲಿಮೆಂಟ್ಸ್ ಇದೆ ಅಂದರೆ, ನೈಟ್ ನಿದ್ದೆ ಬರಲಿಲ್ಲ ಅಂದರೆ, ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ, ಸುಸ್ತಾಗ್ತಾ ಇದೆ ಅಂತ ಅಂದರೆ, ಟಯರ್ಡ್ನೆಸ್ ಆಗದಲ್ಲೇ ಇರೋಂಗೆ, ಮತ್ತು ಕೊಲಾಜನ್ನು, ಇದೆಲ್ಲ ಡೈರೆಕ್ಟಾಗಿ ತೊಗೊಂಡು ಕುಡಿಬೋದು. ಕಾಫಿ ಕೂಡ ತುಂಬ ವೆರೈಟೀಸ್ ಇದೆ. ಕಾಫಿ ಬೀಜನ ತೊಗೊಂಡು ನಾವೇ ಇಲ್ಲಿ ಪೌಡರ್ ಸಹ ಮಾಡ್ಕೋಬೋದು. ಆ್ಯಂಡ್ ನನಗೆ ಇದೇನಪ್ಪ ಅನಿಸಿದ್ದು, ಕಿಟ್ಕ್ಯಾಟ್ ಕಾಫಿ ಅಂತ ಬೇರೆ ನೋಡಿದೆ. ಮತ್ತು ಇದು ಕಂಪ್ಲೀಟ್ ಫ್ರೋಝನ್ ಸೆಕ್ಷನ್ನು. ತುಂಬ ಫ್ರೋಝನ್ ವೆಜಿಟೇಬಲ್ಸು, ಅವರು ತಿನ್ನುವಂಥ ಫ್ರೋಝನ್ ಫುಡ್ಸು, ಐಸ್ ಕ್ರೀಮ್ಸು ಎಲ್ಲ ಇಲ್ಲೇ ಬರುತ್ತೆ. ಆ್ಯಂಡ್ ಇದು ಬಂದು ಜಪಾನ್ನ ಐಸ್ ಕ್ರೀಮ್ಸ್. ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಆ್ಯಂಡ್ ತುಂಬ ಸೀಸನಲ್ ಐಸ್ ಕ್ರೀಮ್ಸ್ ಬರ್ತಾನೆ ಇರುತ್ತೆ. ಸೊ ಈಗ ಸ್ಟ್ರಾಬೆರಿ ಸೀಸನ್ ನೋಡಿ, ಮಾರಿ ಬಿಸ್ಕೆಟ್ ಮಧ್ಯೆ ಇರೋ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಥರ. ಆ್ಯಂಡ್ ಈಗ ಸ್ಟ್ರಾಬೆರಿ, ಮೆಲನ್ ಐಸ್ ಕ್ರೀಮ್ಸು, ಕ್ಯಾಂಡೀಸು, ತುಂಬಾ ಇದೆ. ಮತ್ತು ಇಲ್ಲಿ ಚೀಸ್ನ ತುಂಬ ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಡೈಲಿ ಚೀಸ್ನ ಕೊಡ್ತಾರೆ. ಮತ್ತು ಇದು ಬಂದು ಮಿಲ್ಕ್ ಸೆಕ್ಷನ್ನು. ಇದು ಬಂದು ಕರ್ಡ್ ಸೆಕ್ಷನ್ನು. ತುಂಬ ಗಟ್ಟಿಗಿರೋ ಮೊಸರು ಸಹ ಸಿಗುತ್ತೆ. ಮತ್ತು ಫ್ಲೇವರ್ಡ್ ಯೋಗರ್ಟ್ಸ್ ಸಹ ಸಿಗುತ್ತೆ. ಬ್ಲೂಬೆರಿ, ಸ್ಟ್ರಾಬೆರಿ, ಕಿವಿ, ಹೀಗೆ ತುಂಬ ಫ್ಲೇವರ್ಸ್ ಸಿಗುತ್ತೆ. ಮತ್ತು ತುಂಬ ವೆರೈಟೀಸ್ ಆಫ್ ಜಾಮ್ಸ್ ಕೂಡ ಸಿಗುತ್ತೆ. ಟೇಸ್ಟು ಸಹ ತುಂಬಾ ಚೆನ್ನಾಗೇ ಇರುತ್ತೆ. ಬ್ರೆಡ್ಡು, ಒಣಗಿರಿ ಆಗಲೇ ತೋರಿಸಿದ್ನಲ್ಲ, ಇದನ್ನೇ ಜಾಪನೀಸ್ ರೈಸಲ್ಲಿ ಮಾಡಿ ಸೀವೀಡ್ ಕವರ್ ಮಾಡಿಕೊಡ್ತಾರೆ. ಇದನ್ನು ರೆಗ್ಯುಲರಾಗಿ ತಿಂತಾರೆ. ಫ್ರೂಟ್ ಸ್ಯಾಂಡ್ವಿಚ್ಚು, ಸ್ಟ್ರಾಬೆರಿ ಪುಡ್ಡಿಂಗು. ಮತ್ತು ಇದು ಚಾಕ್ಲೇಟ್ ಸೆಕ್ಷನ್ನು, ಚಿಪ್ ಸೆಕ್ಷನ್ನು, ಮೋಚಿ ದಿನ ತಿನ್ನೋದಕ್ಕೆ. ಮತ್ತು ಇದು ಒಬೆಂತೋ. ಆ ಸೂಪರ್ ಮಾರ್ಕೆಟಲ್ಲೇ ಮಧ್ಯಾಹ್ನ ಊಟಕ್ಕೆ ಅಂತ ಈ ಥರ ಒಬೆಂತೋ ಬಾಕ್ಸಸ್ ಮಾಡಿಟ್ಟಿರ್ತಾರೆ. ಸೊ ನಾವು ಇಲ್ಲೇ ತೊಗೊಂಡು ಊಟ ಮಾಡ್ಬೋದು. ಪ್ರೈಸು ಕೂಡ ಚೀಪಾಗೇ ಇರುತ್ತೆ. ಇದು ಬಂದು ತೋಫು, ಸೂಪಲ್ಲೆಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಇದು ಬಂದು ವೈನ್ಸ್ ಮತ್ತು ಬಿಯರ್ ಸೆಕ್ಷನ್ನು. ಡಿಫ್ರೆಂಟ್ ಏನೇನೋ ಇದೆ. ಜಿಂಜರ್ ಅಂತೆ, ಆ್ಯಪಲ್ ಫ್ಲೇವರ್ ಅಂತೆ, ಗ್ರೇಪ್ ಫ್ಲೇವರ್ ಅಂತೆ, ಇಷ್ಟೆಲ್ಲ ವೆರೈಟೀಸ್ ಇದೆ.
ಇದು ಕಂಪ್ಲೀಟ್ ಆಲ್ಕೋಹಾಲ್ ಸೆಕ್ಷನ್ನು, ಜಿನ್ ಮತ್ತು ಏನೇನೋ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ತುಂಬಾ ಸಪೋರ್ಟು ಮಾಡಿ. ಥ್ಯಾಂಕ್ ಯು.